ನೀವೆಲ್ಲ ಅಡ್ಗೆ ಮನೆಗೆ ಹೋಗಿದ್ರಿಂದ ಅಲ್ಲಿ ಉರಿಬೇಕಾಗಿರೋ ಬೆಂಕಿ ಇವತ್ತು ಮಾವನ್ ಕೈ ಮೇಲೆ ಉರಿತಾ ಇತ್ತು. ಇವತ್ತು ಪುಣ್ಯ ಯಾರಿಗ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪಾಪ ಅಂತೂ ನಿಮ್ 4 ಜನಕ್ಕೆ ಬರೋದು. ಅಯ್ಯೋ ಆಂಜನೇಯ, ಶ್ರೀ ಆಂಜನೇಯ, ಪ್ರಸನ್ನ ಆಂಜನೇಯ. ಹಾಗೆ ಹೇಳ್ಬೇಡ ಸೀನು, ರಾಜಿ ಹೆದರ್ಕೋತಾಳೆ. ಇಷ್ಟು ಭಯ ಇದ್ಮೇಲೆ ಆತರ ಏನಕ್ಕೆ ಮಾಡ್ಬೇಕು ಅತ್ತೆ? ನಿಮ್ ಬಗ್ಗೆ ಯೋಚನೆ ಮಾಡಿದ್ರೆ ಇವ್ರು ಯಾರಾದ್ರು? ಆದ್ಯ ಕೂಡ ಏನು ತಿಂದಿರೋ ಹಾಗೆ ನಾನು ಬಿಟ್ಟು ಕಾವಲ್ ಕಾಯಕ್ಕೆ ಅಂತಾನೆ ಹೋದ್ವಿ. ಮತ್ತೇನ್ ಮಾಡಿದ್ರಿ? ಎಷ್ಟ್ ರವೆ ಉಂಡೆ ತಿಂದ್ರಿ ಅಂತ ಲೆಕ್ಕ ಇಟ್ಕೊಂಡ್ರ? ಹಾ, ಆದ್ಯ 2 ಬಿಟ್ಟು 3, ನಾನ್ 1, ಮಾವ 2 3. ನಿಲ್ಸು. ನೀನ್ ಲೆಕ್ಕ ಹೇಳ್ತಿದ್ರೆ ನನಗಿಲ್ಲಿ ಹುಚ್ಚ ಹಿಡಿತಾ ಇದೆ. ಅತ್ತೆ, ಆದ್ಯ ತಿಂದೇ ಇರೋ ಹಾಗೆ ನೋಡ್ಕೋ ಅಂತ ನೀವು ನನಗಾದ್ರೂ ಹೇಳ್ಬೇಕಿತ್ತು. ಇವತ್ತು ಅವಳಿಗೊಂದು ಅಗ್ಲು ತಿನ್ನಕ್ ಬಿಡ್ತಾ ಇರ್ಲಿಲ್ಲ. ಪಾಪ, ಕೊನೆಗಿದೆಲ್ಲದಕ್ಕೂ ಮಾವನ್ ನಿಮಗೆ ಬೈದ್ರು. ಮೊದ್ಲೇ ಪೂಜೆಯಲ್ಲಿ ಬೇರೆ ಬೇರೆ ಆಗಿ ಕುತ್ಕೋಬೇಕಾಯ್ತು ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ ನೀವು. ಅಂಥದ್ರಲ್ಲಿ ನಿಮಗೆ ಇನ್ನೂ ನೋವು ಕೊಟ್ರು ಇವರು. ಪ್ರಾಯಶ್ಚಿತ್ತ ಸರಿ, ಪರಿಹಾರ ಇಲ್ವಾ ಮಾವ? ಯಾಕಿರಲ್ಲ, ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಆದ್ರೆ ನಿನಗ್ ತಲೆ ಇಲ್ಲ. ನೋಡಿ ಅತ್ತೆ, ಮಾವನ್ ಕೋಪ ಕಡಿಮೆ ಆಗಿ ಸಹಜವಾಗಿರ್ಬೇಕು ಅಂದ್ರೆ ಆದ್ಯ ಕೂಡ ನಮ್ ತರ ಬಟ್ಟೆ ಹಾಕೊಳ್ಳೋ ಹಾಗೆ ಮಾಡ್ಬೇಕು. ನಿನ್ ಪ್ಯಾಂಟನ್ನ ಅವಳು... ಏಯ್, ನೀನ್ ಸುಮ್ನಿರು. ನೀನ್ ಹಿಂಗೆ ಯೋಚನೆ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು. ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ ಹಾಗೆ ಅವಳು ಕೂಡ ಪದ್ಧತಿಯಾಗಿ ಲಂಗ ದಾವಣಿ ಹಾಕೊಂಡು ದೇವಸ್ಥಾನದಲ್ಲಿ ದೀಪ ಹಚ್ಚೋದನ್ನ ಮಾವ ಏನಾದ್ರೂ ನೋಡಿದ್ರೆ ಆದ್ಯನಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ ಅಂತ ನಂಬೋದಕ್ ಶುರು ಮಾಡ್ತಾರೆ ಮಾವ. ಓಹೋ, ಯಾರು ಹೇಳಿದ್ರು ಕೇಳ್ದಿರೋ ಆದ್ಯ ನಾವು ಹೇಳಿದ್ರೆ ಕೇಳ್ತಾಳ? ನೋಡಿ ಅತ್ತೆ, ಕೇಳಲ್ಲ ಅಂತ ನೀವೇ ಡಿಸೈಡ್ ಆದ್ರೆ ಅವಳನ್ನ ಅಮೆರಿಕಾದಲ್ಲೇ ಇರಕ್ ಬಿಡ್ಬೇಕಿತ್ತು. ಅವಳನ್ನ ಇಲ್ಲಿಗೇನಕ್ಕೆ ಕರ್ಕೊಂಡ್ ಬಂದ್ರಿ? ರಾಮನಿಗೆ ತಕ್ಕಂಗೆ ಸೀತೆ ನಡ್ಕೊಂಡ್ಲು, ಅದು ಪುರಾಣ. ನಿಮ್ ಪ್ರಕಾರ ಆದ್ಯ ನಡ್ಕೋಬೇಕು, ಇದು ನಮ್ಮನೆ ರಾಮಾಯಣ. ಮಾವ ಹೇಳ್ತಿದ್ದಾನೆ ಅಂದ್ರೆ ಸಾಯಂಕಾಲ ಒಳ್ಳೇದೇ ಆಗತ್ತೆ ಅನ್ಸತ್ತೆ ಅಮ್ಮ. ನಿಮ್ಮಪ್ಪ ಅರ್ಥ ಮಾಡ್ಕೊಂಡ್ರೆ ಆದ್ಯ ಕೂಡ ಅವ್ರಿಗೆ ಹತ್ರ ಆಗ್ತಾಳಮ್ಮ. ಈಗ ನಾವು ಆದ್ಯನ್ಗೆ ಲಂಗ ದಾವಣಿ ಹೇಗ್ ಹಾಕ್ಸೋದು ಅದನ್ನ ಯೋಚನೆ ಮಾಡ್ತಿದ್ದೀನಿ ನಾನು. ಆ ಡ್ರೆಸ್ ತಗೊಂಡ್ ಬಂದು ಅವಳು ರೂಮಲ್ಲಿ ಹಿಡಿಯತ್ತೆ. ನೀನೇ ಉಡಿಸ್ತೀಯ ಮಾವ? ರಾಜಿ, ಅಂಥ ಪರಿಸ್ಥಿತಿ ಬಂದ್ರೆ ಅದನ್ನೂ ಮಾಡ್ತೀನಿ, ನಮ್ಮ ಅತ್ತೆಗೋಸ್ಕರ. ಪಟ್ಟಣದಲ್ಲಿ ಹೊರಗಡೆ ಹೋದ್ರೆ ಹೆಣ್ಮಕ್ಳು ವಯಸ್ಸನ್ ಮರ್ತು ಪಂಜಾಬಿ ಡ್ರೆಸ್ ಹಾಕೊಂಡು ಹೊರಗಡೆ ಹೋಗ್ತಾರಂತೆ. ಇಲ್ಲಿ ನಾನು ಹಾಕೋತೀನಿ ಅಂದ್ರೆ ಮಾತ್ರ ನಮ್ಮ ತವ್ರ ಮನೆಯವ್ರನ್ನ ಕರೆಸಿ ದೊಡ್ಡ ಪಂಚಾಯತಿ ಮಾಡ್ತಾರೆ. ಪಾರ್ವತಿ, ಆ ಡ್ರೆಸ್ ಆಚೆ ತೆಗಿಬೇಡ ಅಂತ ಎಷ್ಟು ಸಲ ಹೇಳೋದು ನಿನಗೆ? ನಾನು ಕಾಲೇಜಲ್ಲಿ ಹಾಕೊಂಡ್ ಡ್ರೆಸ್ ರೀ, ಅವಾಗವಾಗಾದ್ರೂ ನೋಡೋದಕ್ ಬಿಡಿ, ಹೇಗೂ ಹಾಕೊಳಕ್ ಬಿಡಲ್ಲ ಅಲ್ವಾ? ಹಾ, ಹಾಕೊಳ್ಳೋ ಪದ್ಧತಿ ಇಲ್ಲ ಅಂತ ಗೊತ್ತಲ್ವಾ? ಏನ್ ಪದ್ಧತಿನೋ ಏನೋ, ಬೀದಿ ಕೊನೆಲೊಬ್ಳು ನೈಟಿ ಹಾಕೊಂಡ್ಲು ಅಂತ ಉಪನ್ಯಾಸ ಕೊಟ್ರಂತೆ. ಅವಳು 4 ದಿನ ಜ್ವರದಲ್ಲಿ ನರಳದ್ಲಂತೆ. ಪಾರ್ವತಿ, ಯಾವುದೋ ಬೀದಿಲಿರೋಳ ಬಗ್ಗೆ ನಮಗೆ ಯಾಕೆ ಹೇಳು? ನೀನು
ಒಂದೊಳ್ಳೆ ಸೀರೆ ಉಟ್ಕೋ. ನೀನು ಸೀರೆ ಉಟ್ಕೊಂಡು ಮಲ್ಗೆ ಹೂ ಮುಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ? ಉಟ್ಕೊಂಡು ಏನ್ ಉದ್ಧಾರ ಮಾಡ್ಬೇಕು ಹೇಳಿ? ದೇವಸ್ಥಾನಕ್ಕೆ ಹೋಗಿ ಬೇಡ್ಕೋ ಪಾರ್ವತಿ. ಹೌದು, ನೀನು ಏನ್ ಬೇಡ್ಕೋತೀಯ? ಒಳ್ಳೆ ಗಂಡ ಸಿಗ್ಲಿ ಅಂತ. ಏನು? ಅದೇ ರೀ, ನನ್ ಗಂಡನ್ಗೆ ಎಲ್ಲ ಒಳ್ಳೇದೇ ಆಗ್ಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ನಿನ್ನ ಯಾರೋ ಕೇಳ್ಕೊಂಡ್ ಬಂದವ್ರಮ್ಮ. ಯಾರೋ? ನಾನ್ ಹೆಸರನ್ನು ಕೇಳಿಲ್ಲ, ಅವ್ರು ಕೂಡ ನನ್ಗೆ ಹೇಳಿಲ್ಲ. ಒಂದ್ ನಿಮಿಷ ರೀ. ಪಾರ್ವತಿ, ಆ ಡ್ರೆಸ್ನ ಫಸ್ಟ್ ಒಳಗಿಟ್ಟು ಹೋಗು. ನಮ್ಮ ಅಣ್ಣ ಏನಾದ್ರು ನೋಡಿದ್ರೆ ದೇವಸ್ಥಾನದಲ್ಲಿ ಉರಿಯೋ ದೀಪ ನಿನ್ ಮೇಲೆ ಉರಿಯತ್ತೆ. ಅಂತ ಕೆಲ್ಸ ಮಾಡಿದ್ರು ಮಾಡ್ತಾರೆ. ನೀನ್ ಬಾರೋ. ಇಲ್ ನೋಡಮ್ಮ, ಇವ್ರೆ. ನಮಸ್ಕಾರ ನಮ್ಮ. ನನಗ್ ನಮಸ್ಕಾರ ಮಾಡ್ತಿದ್ದೀರಾ ಅಂದ್ರೆ ನೀವು ತುಂಬಾ ದೊಡ್ಡವರೇ ಆಗಿರ್ತೀರಾ. ನಮಸ್ಕಾರ ನಮಸ್ಕಾರ. ನಿಮ್ ಗೌರಕ್ಕ ಕಳ್ಸ್ಕೊಟ್ರಮ್ಮ. ಅಮ್ಮ, ಸ್ವೀಟ್ ಬಾಕ್ಸಾ? ಅಲ್ಲ ಕಣೋ. ನೋಡ್ದೆ ನಿನ್ಗೆ ಗೊತ್ತಾಯ್ತಮ್ಮ? ಸರಿನಪ್ಪ, ನೀವು ಹೊರಡಿ. ಸರಿನಮ್ಮ. ಏನಪ್ಪ, ಮಜ್ಜಿಗೆ ಕುಡಿತೀರಾ? ಕುಡಿತೀನಮ್ಮ. ಬೇಡ ಬಿಡಿ, ಚಳಿಗಾಲ ಅಲ್ವಾ, ಜ್ವರ ಬಂದ್ಬಿಡುತ್ತೆ. ಟೀ ಕಾಫಿ ಕೊಡೋಣ ಅಂದ್ರೆ ಇವತ್ತು ಕಾರ್ತಿಕ್ ಸೋಮವಾರ ಅಲ್ವಾ, ಇಷ್ಟೊತ್ತಿಗೆ ಮನೇಲಿ ಒಲೆ ಹಚ್ಚೋದಿಲ್ಲ. ಏನು ಬೇಡ ಬಿಡಿಮ್ಮ, ಹೋಗಿ ಬರ್ತೀನಿ. ಅಮ್ಮ, ನೀನ್ ನಿಜವಾಗ್ಲೂ ಕೊಟ್ರು ತಗೊಳ್ಳಲ್ಲ ಅನ್ಸುತ್ತ ಅವ್ರು. ಹಾಗ ಹೇಳ್ದೆ ನೀನು. ಹೋಗ. ಅತ್ಗೆ, ಅತ್ಗೆ. ಬಾ ಪಾರ್ವತಿ. ಏನ್ ಮಾಡ್ತಿದ್ದೀರಾ? ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಯಾವ ಸೀರೆ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ದೀನಿ. ನೀವು ನೋಡ್ಬೇಕಾಗಿರೋದು ಸೀರೆ ಅಲ್ಲ ಅತ್ಗೆ, ಹಾರ. ಅರೆ, ತುಂಬಾ ಚೆನ್ನಾಗಿದೆ. ನನ್ನ ತಮ್ಮ ಗಿಫ್ಟ್ ಕೊಟ್ನಾ? ಅವ್ರು ಕೊಡೋದು ನಾನ್ ತಗೊಳೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅತ್ಗೆ. ಮೂಗ್ಬಟ್ ಕೇಳಿದ್ರು ಜಾನಕಿ ಅಕ್ಕನ್ ಕರ್ಕೊಂಡು ಹೋಗು ಅಂತಾರೆ. ಮತ್ ಯಾರು ಕೊಡ್ಸಿದ್ದು ಪಾರ್ವತಿ? ನನಗೋಸ್ಕರ ಯಾರು ಕೊಡ್ತಾರ ಅತ್ಗೆ? ನಿಮಗೋಸ್ಕರನೇ ನಮ್ ಗೌರಕ್ಕ ಕಳ್ಸಿರೋದು. ತಗೊಳ್ಳಿ. ಹಾಕೊಳ್ಳಿ ಅತ್ಗೆ, ಹಾಕೊಳ್ಳಿ. ನಿಜ ಹೇಳ್ತಿದ್ಯಾ ಪಾರ್ವತಿ? ಇದ್ ನಿಜವಾಗ್ಲೂ ನನ್ಗೇನಾ? ಹೌದು ಅತ್ಗೆ, ಪ್ಯೂರ್ ಗೋಲ್ಡ್ ಅತ್ಗೆ. 2 ಲಕ್ಷಕ್ಕಿಂತ ಜಾಸ್ತಿ ಆಗುತ್ತೆ. ನಿಮ್ ಗೌರಕ್ಕನ್ ಋಣನ ಯಾವ ರೀತಿ ತೀರ್ಸೋದ್ ನಾನು? ನೀವೇನ್ ತೀರ್ಸೋ ಅಗತ್ಯ ಇಲ್ಲ. ಸೀನುಗೆ ಜನ್ಮ ಕೊಟ್ಟಿದ್ದೀರಲ್ಲ, ಅಷ್ಟು ಸಾಕು. ಪ್ರತಿಫಲವಾಗಿ ಚಾರುನ ನಿಮ್ಗೆ ಸೊಸೆಯಾಗಿ ಕೊಡ್ತಾರೆ. ಆಮೇಲೆ ಇಂಥ ಒಡವೆನ ನೀವು ಮೈ ತುಂಬಾ ಹಾಕೋಬಹುದು. ನಾನೇ ಸರಿ ಮಾಡ್ಕೋತೀನಿ ಬಿಡು ಪಾರ್ವತಿ. ಈಗ್ಲೇ ನನ್ನೇನು ಮಾಡಕ್ ಬಿಡ್ತಿಲ್ಲ. ಇನ್ ಸೀನು ಚಾರು ಜೊತೆ ಮದ್ವೆ ಆಯ್ತು ಅಂದ್ರೆ ನನ್ ಬಗ್ಗೆ ಯೋಚನೆ ಮಾಡ್ತಾಳೋ, ದೂರ ಇಡ್ತಾಳೋ? ಅಯ್ಯೋ, ಪದ್ಮಾ, ಇದು ನೀನೇನಾ? ಏನೇ ಕತ್ತಲ್ಲ ನೆಕ್ಲೆಸ್ ನೋಡಿ ಯಾರೋ ಬೇರೋಳು ಅನ್ಕೊಂಡ್ಬಿಟ್ನಲ್ಲೇ. ಅಣ್ಣ, ನೀವು ನೆಕ್ಲೆಸ್ ಬಿಟ್ಟು ಮುಖ ನೋಡ್ಲಿಲ್ವಾ? ಆ ಮುಖ ನೋಡಿದ್ರೆ ಮದುವೆ ಮಾಡ್ಕೋತಿದ್ನೇನಮ್ಮ. ಏನಂದ್ರಿ?
ಬೇಕು ಅಂತ ಅಲ್ಲ ಕಣೆ, ಏನೋ ತಮಾಷೆಗಂದೆ ಅಷ್ಟೇ. ಏನೇ ಅಷ್ಟಕ್ಕೂ ಈ ನೆಕ್ಲೆಸ್ ಯಾರ್ದು? ನಂದೇ. ಹೌದು ಅಣ್ಣ, ಅತ್ತಿಗೆದೇನೆ. ಇವಳ ಹಣೆ ಬರಕ್ಕೆ ಸೌದಾಗಿರೋ ಕಾಲ್ಗೆಜಿನೇ ಬದಲಾಯಿಸ್ಕೊಳ್ಳೋಕ್ ಆಗ್ಲಿಲ್ಲ. ಇಷ್ಟು ಬೆಲೆ ಬಾಳೋ ನೆಕ್ಲೆಸ್ನ ಹೇಗ್ ತಗೊಂಡ್ಲಪ್ಪ? ಹೇಳಿ ಅತ್ಗೆ, ಹೇಳಿ. ರಾಕಿ ಹೇಳಿ. 2 ತಿಂಗಳ ಹಿಂದೆ ರಾಖಿ ಹಬ್ಬ ಬಂದ್ ಹೋಯ್ತಲ್ರಿ? ಬಂದ್ ಹೋಯ್ತು. ಆಗ ನಮ್ಮ ಅಣ್ಣನ್ಗೆ ತಮ್ಮನ್ಗೆ ರಾಖಿ ಕಟ್ಟದ್ನಲ್ಲ. ಕಟ್ಟದೆ. ಅವರು ದುಡ್ಡು ಕೊಟ್ರಲ್ಲ ನಂಗೆ. ಕೊಟ್ರು. ಆ ದುಡ್ಡಿನ ಜೊತೆಗೆ ನನ್ನ ಹತ್ರ ಇರೋ ದುಡ್ಡನ್ನೆಲ್ಲ ಸೇರ್ಸಿ ಆ ದುಡ್ಡಲ್ಲಿ ಇದನ್ನ ಕೊಂಡ್ಕೊಂಡೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಲ್ಲ ಅಂತ ಕೇಳ್ತಿದ್ದಲ್ಲೇ ಹುಚ್ಚಿ. ಇದೇನಾದ್ರೂ ನನ್ ಕೈಗೆ ಬಂತು ಅಂತ ಅನ್ಕೋ ಆಗ. ಅಯ್ಯೋ, ಅಣ್ಣವ್ರೆ, ನೀವು ಸ್ವಲ್ಪ ಹೊರಗಡೆ ಇರ್ತೀರಾ? ನಾವು ಸ್ವಲ್ಪ ಬದಲಾಯಿಸ್ಕೋಬೇಕು. ಏನಾದ್ರೂ ಬದಲಾಯಿಸ್ಕೊಳ್ರಮ್ಮ. ಆದ್ರೆ ಈ ನೆಕ್ಲೆಸ್ ನ ಮಾತ್ರ ಬದಲಾಯಿಸ್ಬೇಡಿ. ನನಗೆ ಯಾವತ್ತಿಗಾದ್ರೂ ಕೆಲ್ಸಕ್ಕೆ ಬಂದೇ ಬರುತ್ತೆ ಆ ನೆಕ್ಲೆಸ್. ಅದು ನಂಗೆ ಸರಿ ಸರಿ. ಅಕ್ಕ, ನಿಮ್ಮಿಬ್ರಿಗೆ ನಾನು ಒಂದ್ ಮಾತು ಹೇಳ್ಬೇಕು. 2-3 ರವೆ ಉಂಡೆ ತಿಂದಿದ್ದಕ್ಕೆ ಇಷ್ಟಾದ್ರೂ ನೆಮ್ಮದಿಯಾಗಿದ್ದೀವಿ. ಇಲ್ಲ ಅಂದಿದ್ರೆ ನೀರಿಂದ ಆಚೆ ಬಂದಿರೋ ಮೀನಿನ ತರ ಒದ್ದಾಡ್ಬೇಕಾಗಿತ್ತು. ಬಿಟ್ಟು ಪೂಜೆ ಮಾಡೋ ದಿನ ಮೀನು ಮಾಂಸ ಅಂತ ಮಾಂಸಾಹಾರಕ್ಕೆ ಸಂಬಂಧಪಟ್ಟಿರೋ ವಿಷಯದ ಬಗ್ಗೆ ಮಾತಾಡ್ಲೇಬಾರ್ದು. ನೀವೆಲ್ಲ ಎಲ್ಲಿಂದ ಬಂದಿದ್ದೀರಾ? ನೀನೇ ಅಲ್ವಾ ಅಮೆರಿಕದಿಂದ ಬಂದಿರೋದು? ಎಲ್ಲ ನನ್ನ ಕರ್ಮ. ಅದ್ಯಾಕ ನೀನ್ ಕೊಟ್ಟಿದ್ ಪಂಚು ರಾಜಲಕ್ಷ್ಮಿ ಅಕ್ಕನ್ಗೆ ಇನ್ನೂ ಅರ್ಥ ಆಗಿಲ್ಲ. ನೀನ್ ಏನ್ ತಲೆ ಕೆಡ್ಸ್ಕೋಬೇಡ. ರಾಜಿ, ಆದ್ಯ, ಬೇಗ ಲಂಗ ದಾವಣಿ ಹಾಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ತಗೋ ಆದ್ಯ. ನಾನಿಂತ ಡ್ರೆಸ್ನೆಲ್ಲ ಹಾಕೊಳ್ಳಲ್ಲ. ಸಖತ್ತಾಗಿರ್ತೀಯ ಅಕ್ಕ. ಐ ಡೋಂಟ್ ಲೈಕ್ ಇಟ್. ಅಮ್ಮ ಆದ್ಯ, ದೇವಸ್ಥಾನಕ್ಕೆ ಸಂಪ್ರದಾಯವಾಗಿ ಹೋದ್ರೇನೆ ಅದಕ್ಕೊಂದು ಗೌರವ ಇರುತ್ತೆ. ನಿಮಗೆ ಕೈ ಮುಗಿತೀನಿ. ನಾನು ಅಲ್ಲಿಗೆ ಬಂದು ಸೈಲೆಂಟ್ ಆಗಿದ್ರು ನನಗೇನು ಗೊತ್ತಿಲ್ಲ, ಗೊತ್ತಾಗೋದಿಲ್ಲ ಅಂತ ನಿಮ್ ಗಂಡ ಅಲ್ಲಿ ಸೀರಿಯಸ್ ಆಗ್ತಾರೆ. ಒಂದ್ ಹೆಣ್ಮಗು ಹಸುವಾಗಿ ರವೆ ಉಂಡೆ ತಿಂದ್ರೆ ಕೋಪದಲ್ಲಿ ಕೈ ಸುಟ್ಕೊಂಡ್ರು. ಆದ್ರೂ ಆರೋಪನ ನನ್ ಮೇಲೆ ಹಾಕಿದ್ರು. ನಿನ್ ತಂಗಿ ಮಗಳ ಸಮಾನ ಅಮೆರಿಕ ಹುಡುಗಿ ಹಾಗೆ ಹೀಗೆ ಅನ್ನೋದು ನನ್ ಕಿವಿಗ್ ಚೆನ್ನಾಗಿ ಕೇಳಿಸ್ತು. ಎಲ್ರ ಮಾತನ್ನು ಕೇಳಿಸ್ಕೊಂಡು ಕೂತ್ಕೊಂಡ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲಮ್ಮ. ಈಗ ಒಂದು ಕೆಲಸ ಮಾಡು, ಮೊದಲು ಲಂಗ ದಾವಣಿ ಹಾಕೋ. ಅವರು ನಿನ್ ತಂಟೆಗೆ ಬರಬಾರ್ದು ಅನ್ನೋ ಹಾಗಿದ್ರೆ ನೀನು ನಾನು ಹೇಳ್ದಾಗೆ ಕೇಳು. ಲಂಗ ದಾವಣಿ ಹಾಕೋಬೇಕು? ನೋ. ನನಗ್ ಸುಮ್ನೆ ತೊಂದರೆ ಕೊಡ್ಬೇಡಿ, ನಾನು ಅದನ್ನ ಹಾಕೊಳ್ಳಲ್ಲ. ಹಿಂಗ್ ಯಾಕೆ ಕೊಡ್ತಾ ಇದ್ದೀರಾ? ಅವಳಿಗೆ ಟೆಂಟ್ ಹಾಕಿ ಅಮೆರಿಕಾದವ್ರ ತರ ಪ್ಯಾಂಟು ಶರ್ಟ್ ಹಾಕೊಳ್ಳೋದೇನೆ ಇಷ್ಟ. ಅದು ಅಲ್ಲದೆ ಇವಳಿಗೆ ಅದೇ ಸೂಟ್ ಆಗೋದು. ಲಂಗ ದಾವಣಿಲಿ ಆದ್ಯಕ ಚೆನ್ನಾಗಿ ಕಾಣಿಸಲ್ವಾ ಮಾವ? ಲೇ ಬಿಟ್ಟು, ದೃಷ್ಟಿ ಬೊಂಬೆಗೆ ಯಾವ್ದಾದ್ರೂ ಹರಿದು ಹೋಗಿರೋ ಬಟ್ಟೆ ಹಾಕ್ತಾರೆ. ಲಂಗ ದಾವಣಿ ಹಾಕೋದನ್ನ ಎಲ್ಲಾದ್ರೂ ನೋಡಿದ್ಯಾ? ಇಡಿಯಟ್. ಅಯ್ಯೋ ಅಯ್ಯೋ, ಸುಮ್ನಿರು ಸೀನು.
ನೀನ್ ಆ ರೀತಿ ಮಾತಾಡಿದ್ರೆ ಆದ್ಯನ್ಗೆ ಕೋಪ ಬರುತ್ತೆ ಕಣೋ. ನಾನಿನ್ ಕೋಪನೂ ಮಾಡ್ಕೊಳ್ಳಲ್ಲ, ಆ ಡ್ರಮ್ಮು ಹೇಳ್ದಾಗೆ ಫೀಲು ಆಗಲ್ಲ. ಅವನಿಗೆ ಕ್ಲಾರಿಟಿಯಾಗಿ ಹೇಳೋದಕ್ಕೆ ಹೇಳಿ. ನಮ್ಮತ್ತೆ ಗೊತ್ತಿಲ್ದೆ ಆ ಬಟ್ಟೆ ಹಾಕು ಅಂತ ಹೇಳಿದಾರೆ. ರಾಜಲಕ್ಷ್ಮಿಗ್ ಸೂಟ್ ಆಗೋ ತರ ಲಂಗಾದವಣಿ ನಿನಗಂತೂ ಸೂಟ್ ಆಗಲ್ಲ. ಸೂಟ್ ಆದ್ರೆ ಇಂಥ ಜೋಕ್ ಮಾಡ್ಬೇಡ, ನಗಕ್ಕಾಗಲ್ಲ. ಉಪವಾಸ ಅಲ್ವಾ, ಮೊದ್ಲೇ ಶಕ್ತಿ ಇಲ್ಲ. ಅಮ್ಮ, ಲಂಗ ದಾವಣಿ ಒಂದ್ ಜೊತೆ ಸಾಕು ಬಿಡು. ಇನ್ನೊಂದು ತಗೊಂಡು ಹೋಗಿ ಬೀರುಲಿ ಹಿಡಿಯತ್ತೆ. ಸರಿಪ್ಪ. ಬೇಡ, ನಾನು ಅದನ್ನ ಹಾಕೋತೀನಿ. ಏಯ್, ಯಾರನ್ನ ಸಾಯಿಸ್ಬೇಕು ಅಂತಿದ್ಯಾ? ನೀನ್ ಅವತಾರ ನೋಡಿ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರ? ನೀನ್ ಅಷ್ಟು ಬೇಗ ಹೋಗಲ್ಲ. ನೀನ್ ಮುದ್ಕ ಆಗಿ ಮಂಚದ ಮೇಲೆ ಬಿದ್ದಿರ್ತಿಯಲ್ಲ, ಆಗ್ಲೂ ಕೂಡ ನನ್ ಲಂಗ ದಾವಣಿನೇ ಹಾಕೊಂಡ್ ಬರ್ತೀನಿ. ನಿಜವಾಗ್ಲೂ ನಮ್ಮ ಅವ್ವ ಆ ಕ್ಷಣನೇ ಹೋಗ್ಬಿಡ್ತಾನೆ. ಅದನ್ನ ಇಲ್ಲಿ ಕೊಡಿ. ಹೋದ್ಲು ಹೋದ್ಲು. ಥ್ಯಾಂಕ್ಸ್ ಮಾವ. ನಮ್ ಸೀನು ಮಾಮ ಪ್ಲಾನ್ ಹಾಕಿದಾನೆ ಅಂದ್ರೆ ಅದ್ರ ಹಿಂದೆ ಉದ್ದೇಶ ಇರುತ್ತೆ. ಪ್ಲಾನ್ ಅಂದ್ರೆ ಸೀನು ಮಾವ, ಸೀನು ಮಾವ ಅಂದ್ರೆ ಪ್ಲಾನು. ನನ್ನ ಅರ್ಥ ಮಾಡ್ಕೊಳ್ಳುವಂಥ ಮಗ ಅಳಿಯನಾಗಿ ಹುಟ್ಟಿದಾನೆ. ಹಾಗೆ ಸುಮ್ನೆ ಕೈ ಬೀಸ್ಕೊಂಡ್ ಬರ್ದೆ ಈ ಪೂಜೆ ಸಾಮಾನಾದ್ರೂ ಇಟ್ಕೋಬಹುದಲ್ವಾ? ಹೆಂಗಸರು ಹಿಡ್ಕೊಂಡ್ರೇನೆ ಚಂದ. ನಾನ್ ಹಿಡ್ಕೊಂಡೆ ಅನ್ಕೋ, ಕದ್ಕೊಂಡು ಹೋಗ್ತಿದ್ದಾನೆ ಅನ್ಕೋತಾರೆ. ನನ್ ತಮ್ಮ ಏನೋ ಸುಮ್ನೆ ಹಾಗೆ ಹೇಳ್ತನ್ರಿ, ನೀವಾದ್ರೂ ಒಂದ್ ಕೈ ಹಾಕ್ರಿ. ನೀನ್ ಇಷ್ಟೊಂದು ನಾಟಿ ಅಂತ ನಂಗೆ ನಿಜವಾಗ್ಲೂ ಗೊತ್ತೇ ಇರ್ಲಿಲ್ಲ ಪದ್ಮ. ಛೀ, ಕೈ ಎತ್ರಿ. ನಾನ್ ಕೈ ಹಾಕ್ರಿ ಅಂದಿದ್ದು ಈ ತಟ್ಟೆನ್ ಹಿಡ್ಕೊಳ್ಳಿ ಅಂತ. ನಾನಾ? ಹಲೋ, ನಮ್ಗಿದೆಲ್ಲ ಆಗ್ ಬರಂಗಿಲ್ಲ. ಯಾಕಂದ್ರೆ ಗೊತ್ತಿರೋರು ಯಾರಾದ್ರೂ ಎದುರುಗಡೆ ಬಂದಾಗ ಅವ್ರ ನಮಸ್ಕಾರ ಮಾಡಿದ್ರೆ ಅವರಿಗೆ ಪ್ರತಿ ನಮಸ್ಕಾರ ಮಾಡಿ ನಮ್ ಮನೆ ಸಂಸ್ಕಾರನ ಕಾಪಾಡ್ಬೇಕೋ ಬೇಡವೋ? ಈ ಮಾತಿಗೇನು ಕಮ್ಮಿ ಇಲ್ಲ. ಲೇ, ನಿಮ್ಮ ಅಕ್ಕ ಹೇಗ್ ಮಾತಾಡ್ತಿದ್ರೊಳ ಕೇಳಿಸ್ಕೊಂಡೇನೋ? ನಿಜನೇ ಅಲ್ವಾ? ಕಲ್ಯಾಣಿ ಆ ಕಡೆ ಇದೆ, ನಡೀರಿ ನಡೀರಿ. ದೇವಸ್ಥಾನಕ್ಕೆ ಬರ್ತಾರೆ, ಆದ್ರೆ ಒಬ್ರು ಕೂಡ ಒಟ್ಟಿಗೆ ಅಂತೂ ಇರಲ್ಲ. ಇವಳು ಅಮೇರಿಕಾನೇನಾ? It's not America. It's Miss Adya. ಲಂಗಾದವಣಿ ತುಂಬಾ ಹುಡುಗಿರನ್ನ ನೋಡಿದೀನಿ, ನೀನ್ ಇವತ್ ಹಾಕೊಂಡಿದೀಯಾ? ಈ ಡ್ರೆಸ್ ಅಲ್ಲಿ ಹೇಗ್ ಕಾಣ್ತಾ ಇದೀನಿ? ಚೆನ್ನಾಗಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋತೀಯ? ಆವ್ರೇಜ್ ಆಗಿದೆಯಾ ಬಿಡು, ಖುಷಿ ಪಡು. ಮಿಸ್ಟರ್ ಡ್ರಮ್ಮು, ನಾನು ಹಾಫ್ ಸ್ಯಾರಿ ಹಾಕೊಳ್ಳಲ್ಲ, ಹಾಕೊಳಕ್ ಬರಲ್ಲ ಅಂತ ಏನೋ ಡೈಲಾಗ್ ಹೊಡಿತಿದ್ದೆ. ನಿನ್ ಬಾಯಿ ಮುಚ್ಸೋಣ ಅಂತ ಹೀಗ್ ರೆಡಿಯಾಗಿ ಬಂದ್ರೆ ನೀನ್ ಬಾಯಿ ಬಿಟ್ಕೊಂಡು ಹಾಗೆ ನನ್ನ ನೋಡ್ತಾ ನಿಂತ್ಬಿಟ್ಟೆ.
ಅಂದ್ರೆ 100ಕ್ಕೆ 200 ತಗೊಂಡೆ ಅಂತ ತಾನೇ ಅರ್ಥ? ನೀನ್ ಅನ್ಕೊಂಡ್ರೆ ಆಗಲ್ಲ. ಲಂಗ ದಾವಣಿ ಹಾಕೊಂಡ್ರೆ ಹಾ ಬರ್ತಿದ್ದಾಳಲ್ಲ ರಾಜಲಕ್ಷ್ಮಿ, ಅಷ್ಟು ಅಂದವಾಗಿರ್ಬೇಕು. ಹೋಗ್ಲಿ ಬಿಡು, ಒಂದ್ ಹುಡುಗಿನಾದ್ರೂ ಮೆಚ್ಕೊಂಡ್ಯಲ್ಲ. ಸೀನು ಮಾವ ಯಾರನ್ನ ಇಷ್ಟಪಟ್ಟ ಆದ್ಯಾ? ನಿನ್ನೆ. ಅಯ್ಯೋ ಮಾವ, ನನ್ನನ್ನಲ್ಲ, ಆದ್ಯಾನೇ ಸುಂದರವಾಗಿದ್ದಾಳೆ ಅಂತ ಹೇಳ್ಬೇಕು. ಯಾಕಂದ್ರೆ ಲಂಗ ದಾವಣಿನ ನಾನು ವಾರಕ್ಕೊಂದ್ಸಲ ಹಾಕೊಂಡೇ ಹಾಕೊಳ್ತೀನಿ. ಆದ್ಯ ಇದಕ್ಕೂ ಮುಂಚೆ ಯಾವತ್ತೂ ಹಾಕೊಂಡಿಲ್ವಲ್ಲ.